ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ಮಾಡುತ್ತಿರುವ ಸಿದ್ದರಾಮಯ್ಯನಿಗೆ ಬಡವರ ಮೇಲೆ ಹೊಟ್ಟೆ ಹೊಡೆದ ಸಿದ್ದರಾಮಯ್ಯನಿಗೆ ಬಿಜೆಪಿಯ ಅಭಿವೃದ್ಧಿಯನ್ನು ತಮ್ಮ ಅಭಿವೃದ್ಧಿಯನ್ನು ಸಿದ್ದರಾಮಯ್ಯನಿಗೆ ಬಿಜೆಪಿ ಅಭಿವೃದ್ಧಿಯನ್ನು ತಮ್ಮ ಅಭಿವೃದ್ಧಿಯಿಂದ ಡಿ.ಕೆ. ಶಿವಕುಮಾರನಿಗೆ ಜಮೀರ್ ಅಹ್ಮದನಿಗೆ ಭಾರತ್ ಮಾತಾ ಕೀ ಕೇಂದ್ರ ಸರ್ಕಾರದ ಅಭಿವೃದ್ಧಿಯನ್ನು ತಮ್ಮ ಅಭಿವೃದ್ಧಿಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಅಭಿವೃದ್ಧಿಯನ್ನು ತಮ್ಮ ಅಭಿವೃದ್ಧಿಯನ್ನು ಸಿದ್ದರಾಮಯ್ಯನಿಗೆ ಕೇಂದ್ರ ಅಭಿವೃದ್ಧಿಯನ್ನು ತಮ್ಮ ಅಭಿವೃದ್ಧಿಯನ್ನು ಜಮೀರ್ ಅಹ್ಮದನಿಗೆ ಭಾರತ್ ಮಾತಾ ಕೀ ಭಾರತೀಯ ಜನತಾ ಪಕ್ಷ ಜನಪರ ಹೋರಾಟಕ್ಕೆ ಬೇಕೇ ಬೇಕು ನಾವೆಲ್ಲರೂ ಬೇಡ್ಕೊಂಡಂತ ಕೂಡ ನಾವು ಮಾಡ್ತೇವೆ. ಯಾಕಂದ್ರೆ ಕಾರ್ಯಕರ್ತರು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾರೇ ಇರ್ಲಿ ಕಾರ್ಯಕರ್ತರೆ ಆದ್ರೆ ಅವ್ರದ್ದು ಯಾವ್ದು ತಪ್ಪಿಲ್ಲದ್ರ ಸದ್ಯಕ್ಕಿಂತ ಅವಘಡಗಳು ಸಂಭವಿಸಿದಾಗ ಸಮಸ್ಯೆಗಳಾಕವ. ಆದ್ರೆ ಅವ್ರಿಗೆ ಯಾರಿಗೂ ಏನೂ ಆಗ್ಬಾರ್ದು ಅನ್ನೋದನ್ನ ತಕ್ಷಣ ಅವರೆಲ್ಲ ಗುಣಮುಖರು ಹೊಂದಿ ಹೊರಗೆ ಬರಲಿ ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇವತ್ತು 42,000 ಮನೆಗಳ ಹಸ್ತಾಂತರ ಮಾಡುವಂತದನ್ನ ರಾಜ್ಯ ಸರ್ಕಾರ ಒಂದ್ ಕಡೆ ಮಾಡ್ತಾ ಇದ್ರೆ ಅದನ್ನೇ ಇವತ್ತು ಕಾಂಗ್ರೆಸ್ ಪಾರ್ಟಿ ವೇದಿಕೆಯನ್ನಾಗಿ ಮಾರ್ಪಾಡು ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಆಗ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಮಾಡುವಂತ ಪ್ರಯತ್ನವನ್ನು ಕೂಡ ಇವತ್ತು ಜಮೀರ್ ಅಹ್ಮದ್ ಅವರು ಒಂದು ವಾರ ಇಲ್ಲೇ ಇದ್ದು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು 2017 ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಮೀನು, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಜಮೀನು ನಮ್ದಿತ್ತು. ಅವಾಗ ಮೇಯರು ಡೆಪ್ಯೂಟಿ ಮೇಯರ್ ಅಂದಲಿಂದ ಹಿಡಿದು ಇದ್ದ ಮಟ್ಟ ನಮ್ಮವರೇ ಇದ್ದಾರ. ನಮ್ಮ ಮೇಯರು ಉಪಮೇಯರ್ ಕೂಡಿ ಅವತ್ತು ಒಳಗೇರಿ ಸ್ಲಮ್ಮಿಗೆ ಸುಮಾರು 17 ಎಕರೆ ಜಮೀನನ್ನು ಕೊಡುವಂಥದ್ದನ್ನು ಮಾಡಿದ್ರು. ಅದರ ಜೊತೆಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮನೆಗಳಿಗೂ ಕೂಡ ಪ್ರತಿಯೊಬ್ಬ ಫಲಾನುಭವಿಗೆ 1.5 ಲಕ್ಷ ರೂಪಾಯಿ ಹಣವನ್ನು ಕೊಡೋದು ಯಾರಿದ್ರೆ ಅದು ನರೇಂದ್ರ ಮೋದಿ ಅನ್ನುವಂಥದ್ದನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಉಳಿದಂತೆ ಫಲಾನುಭವಿಗಳ ಕಡೆ ಕೆಲವೊಂದು ಕಡೆ 50,000 ಇಸ್ಕೊಂತಾರ, ಕೆಲವೊಂದು ಕಡೆ 1 ಲಕ್ಷ ತಗೊಳ್ಳೋಂಥದ್ದು ಆಗುತ್ತಾ. ಅಂದ್ರೆ ಸುಮಾರು 2 ರಿಂದ 2.5 ಲಕ್ಷ ರೂಪಾಯಿ ಇಲ್ಲಿದೆ ಆಗುತ್ತಾ. ಇನ್ನು ಉಳಿದಂತ ಅದನ್ನ ರಾಜ್ಯ ಸರ್ಕಾರ ಆಗ್ತದೆ, ಇಲ್ಲ ಅದನ್ನ ಬ್ಯಾಂಕ್ನಲ್ಲಿ ಲೋನ್ ಮಾಡಿಕೊಡುವಂತ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಆಕೈತಿ. ಆದ್ರೆ ಇವತ್ತೇನು ಮನೆಗಳ ನಿರ್ಮಾಣ ಆಗಿದ್ದಾವ ಬರೀ ಹುಬ್ಬಳ್ಳಿಯಲ್ಲ, ಇಡೀ ರಾಜ್ಯದಲ್ಲಿ ನಿರ್ಮಾಣ ಏನು 42,000 ಮನೆ ಹೇಳಕತ್ತಾರಲ್ಲ ಇವರು, ಅವು ಎಲ್ಲಾ ಮನೆಗಳು ಯಾವಾಗ ನಿರ್ಮಾಣ ಆಗ್ಯಾರ ಇಲ್ಲಿ ಅಕ್ಕನ ಫೋಟೋ ಐತೆ ನೋಡ್ರಿ. ಇಲ್ಲಿ ಯಡಿಯೂರಪ್ಪ ಅದರ, ಬಸವರಾಜ ಬೊಮ್ಮಾಯಿ ಅದರ, ಪ್ರಹ್ಲಾದ್ ಜೋಶಿ ಅದರ, ವಿ ಸೋಮಣ್ಣವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಮುತುವರ್ಜಿಯನ್ನು ವಹಿಸಿ ಇಡೀ ರಾಜ್ಯದಲ್ಲಿ ಮನೆ ಕಟ್ಟೋರು ಯಾರಂದ್ರೆ ವಿ ಸೋಮಣ್ಣವರು ಅನ್ನೋಂಥದ್ದನ್ನು ಕೂಡ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಏನೇನೋ ಕಾರಣಕ್ಕೆ ಮನೆಗಳ ಸಂಪೂರ್ಣ ಆಗ್ಲಿಲ್ಲ, ಒಂದಿಷ್ಟು ಉಳ್ಕೊಳ್ಳುವಂಥದ್ದಾಗಿದೆ. ಆದ್ರೆ ಇವತ್ತು ಅವನ್ನ ಪರಿಪೂರ್ಣ ಮಾಡೋ ಮುಖಾಂತರ ಉದ್ಘಾಟನೆಯನ್ನು ಮಾಡಕತ್ತಾರ, ಅದಕ್ಕೂ ನಮ್ದೇನು ಅಭ್ಯಂತರ ಇದ್ದಿದ್ದಿಲ್ಲ. ಆದ್ರೆ ಈ ಉದ್ಘಾಟನೆ ಸಮಾರಂಭವನ್ನ ಸುಮಾರು 4 ರಿಂದ 5 ಬಾರಿ ಮುಂದೂಡ್ಯಾರ. ಯಾಕಂತಂದ್ರೆ ರಾಹುಲ್ ಗಾಂಧಿ ಡೇಟ್ ಕೊಡ್ಲಿಲ್ಲ ಅಂತಂದೇಳಿ, ಇನ್ನೊಮ್ಮೆ ಮುಂದೂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೇಟ್ ಕೊಡ್ಲಿಲ್ಲ ಅಂತೇಳಿ, ಇನ್ನೊಮ್ಮೆ ಮುಂದೂಡಿದ್ರು ಮುಖ್ಯಮಂತ್ರಿಗಳು ಡೇಟ್ ಕೊಡ್ಲಿಲ್ಲ ಅಂತಂದೇಳಿ. ಅಂದ್ರೆ ಅಲ್ಲಿ ಪೆಂಡಾಲ್ ಆಯ್ತಲ್ಲ, ಆ ಪೆಂಡಾಲ್ ಬಿಲ್ ಸುಮಾರು 7 ಕೋಟಿ ರೂಪಾಯಿ ಆಗೈತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ 6-7 ಕೋಟಿ ರೂಪಾಯಿ ಪೆಂಡಾಲ್ ಬಿಲ್ ಆಗೈತಿ ಒಳ್ಳೆ. ಇವತ್ತು ನಮ್ಮ ಒಂಥರ ಮನೆ ಹಂಚಿಕೆ ಅಂತ ಹೇಳ್ತಾರೆ, ಏನೇನೋ ಕೊಡ್ತಾರಲ್ಲಿ. ಆದ್ರೆ ನಿನ್ನೆ ರಾತ್ರಿ ನಾವು ಸನ್ಮಾನ್ಯ ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು, ನಮ್ಮ ಆರ್ ಅಶೋಕ್ ಅವರು ಅಧ್ಯಕ್ಷರು ಎಲ್ಲರೂ ಸೇರಿಸಿ ವಿಧಾನಸಭೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಕತ್ತಿದ್ವಿ. ಯಾರ್ದು? ಅಬಕಾರಿ ಸಚಿವರು ಭ್ರಷ್ಟಾಚಾರದ ಬಗ್ಗೆ ನಾವು ನಿನ್ನೆ ಗಂಟೆಗಟ್ಟಲೆ ಹೊಡ್ಕೊಳಕತ್ತಿದ್ವಿ. ಹಿಂಗಿಂಗ್ ಮಾಡ್ಯಾನ ಇವಂದು ಈದೈತಿ ಅಂತೆಲ್ಲ ಹೇಳಕತ್ತ. ನೀವೇನ್ ಮಾಡ್ತೀರಿ ಮಾಡ್ರಿ ಅನ್ನೋ ಮುಡ್ನಾಗ ಅಬಕಾರಿ ಸಚಿವರಿದ್ರು. ಆದ್ರ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷನ ಆಗಿ ರಚನಾತ್ಮಕ ಹೋರಾಟ ಮಾಡೋ ಮುಖಾಂತರ ಆ ಎಲ್ಲ ಸಮಸ್ಯೆಗಳನ್ನ ಎಳೆಯಾಗಿ ನಾವು ಬಿಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಕೊನೆಗೆ ಮುಗಿಸ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅಬಕಾರಿ ಸಚಿವರ ಇನ್ನೊಂದು ಅವಘಡವನ್ನು ಹುಬ್ಳಿ ಒಳಗೆ ಮಾಡಿದ್ರು. ಏನಂತ ಹೇಳಿದ್ರು ಅವ್ರ, ಬಹುಶಃ ಹಕ್ಕುಪತ್ರ ಹಂಗ ಕೊಡಕ್ ಹೋಗ್ಬಿಡ್ರಿ, ಹಕ್ಕುಪತ್ರ ಜೊತೆಗೆ ಒಂದು ಕ್ವಾರ್ಟರ್ ಬಾಟ್ಲಿನೂ ಕೊಟ್ಟು ಕಳ್ಸ್ರಿ, ಅವ್ರನ್ನ ಹಂಗೆ ಬಿಡ್ಬೇಡ್ರಿ ಅನ್ನೋದನ್ನ ಮಾಡಿದ. ಏನ್ ಮಾಡ್ಯಾರ ಹಂಗಂದ್ರ, ನಿನ್ನೆ ಅಬಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ, ಅದು ಆಫೀಷಿಯಲ್ ಗ್ರೂಪ್, ಅದು ವಾಟ್ಸಪ್ ಗ್ರೂಪ್ ಆಫೀಷಿಯಲ್ ಗ್ರೂಪ್, ಅದ್ರೊಳಗೆ ಹಾಕ್ಯಾರ ಏನಂತೇಳಿ, ನಾಳೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗತ್ತದಿ, ಅದಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಂಪುಟ ದರ್ಜೆ ಸಚಿವರು, ಶಾಸಕರು ಎಲ್ಲರೂ ಬರಾಕತ್ತಾರ. ಆ ಕಾರ್ಯಕ್ರಮಕ್ಕೆ ಸುಮಾರು 1.5 ರಿಂದ 2 ಲಕ್ಷ ಜನ ಸೇರ್ತಾರ.
ಹೀಗಾಗಿ ನಿಮ್ಮ ಅಂಗಡಿ ಒಳಗೆ MRP ಅಂಗಡಿಯಿಂದ ಹಿಡ್ಕೊಂಡು ಏನೇನ್ ಅಂಗಡಿ ಇದಾವಲ್ಲ ನೀವು ಆ ಎಲ್ಲಾ ಅಂಗಡಿ ಒಳಗ ಮ್ಯಾಕ್ಸಿಮಮ್ ಮಾಲ್ ಹಾಕೋರಿ ನಾಳೆ ಮುಂಜಾನೆ ಭಾರಿ ವ್ಯಾಪಾರ ಆಕೈತಿ ನಿಮ್ಗಂತ ಹೇಳ ಪುಣ್ಯಾತ್ಮ. ಅಂದ್ರೆ ಏನ್ ಮಾಡಕತ್ತಾರ ಅಂದ್ರೆ ಈಗ ಹೆಂಗ್ ಕರ್ಕೊಂಡ್ ಬಂದಾರ ನಿಮ್ಗೆ ಗೊತ್ತೈತಿ ಹೆಂಗ್ ಕರ್ಕೊಂಡ್ ಬಂದಾರ ಅಂತೇಳಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ರಿ ಅಂತ ಹೇಳಿ ಅಲ್ಲಿ ಏನ್ ಕೊಟ್ಟು ಕರ್ಕೊಂಡ್ ಬಂದಾರಲ್ಲ ಆ ನೀರಿಗೆ ಕೊಟ್ಟು ಮತ್ತೆ ಹೋಗ್ಬಿಡ್ದವ್ರು ಒಳ್ಳೆ ವಾಪಸ್ ಅದನ್ನ ತಗೊಂಡು ಪೇಪರಿಗೆ ಪತ್ರಿಕಾ ವರದಿಗಾರರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದೊಡ್ಡ ಪ್ರಮಾಣದ ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ಗೊತ್ತೈತಿ ನಮ್ಮ ಸ್ಲಮ್ಗಳಲ್ಲಿ ದುಡ್ಡು ಕೊಟ್ಟು ಜನರನ್ನ ಕರ್ಕೊಂಡ್ ಬರುವಂತ, ಬಡವರಿಗೆ ದುಡ್ಡು ಕೊಟ್ಟು ಜನರನ್ನ ಕರ್ಕೊಂಡ್ ಬರುವಂತ ಪ್ರಯತ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ನಾನೇನು ಕೇಳಿದೆ 1,000 ರೂಪಾಯಿನ ಅವ್ರ ನಾಯಕರಿಗೆ ಒಬ್ಬೊಬ್ಬರಿಗೆ ಕೊಟ್ಟಾರಂತ ಹೇಳಿ, ಅದನ್ನ ಕೆಳಗನ ಅವ್ರು 500 ರೂಪಾಯಿ ಕೊಟ್ಟಾರಂತ ಕೇಳಿದೆ ನಾನು. ಅಂದ್ರೆ ನಡುವ 500 ರೂಪಾಯಿ ಅಲ್ಲೇ ಹೋಗೈತೆ ಅನ್ನಿಸ್ತಿತ್ತು. ಒಟ್ಟು 1,000 ರೂಪಾಯಿನ ಒಬ್ಬೊಬ್ಬರಿಗೆ ಅಂತ ಅವ್ರು ಟಾರ್ಗೆಟ್ ಕೊಟ್ಟು ಒಬ್ಬ ಮನುಷ್ಯನ್ ಕರ್ಕೊಂಡ್ ಬಂದ್ರೆ 1,000 ರೂಪಾಯಿ ಅಂತ ಹೇಳಿ ತಮ್ಮ ನಾಯಕರಿಗೆ ದುಡ್ಡು ಕೊಟ್ಟಾರಂತ ಹೇಳಿ ನಾನು ಕೇಳಿದೆ. ನಾನು ಮಾನ್ಯ ಶ್ರೀ ಪ್ರದೀಪ್ ಅವರಿಗೆ ಸ್ವಾಗತ ಬಯಸ್ತೇನೆ. ಅದ್ರ ಜೊತೆ ಅಲ್ಲಿ ಕೆಲಸ ಮಾಡುವಂತ ಕಾರ್ಪೊರೇಟರ್ಗಳಿಗಾಗಲಿ ಲೀಡರ್ಗಳಿಗಾಗಲಿ ಅವ್ರಿಗೂ ಎಲ್ಲರಿಗೂ ದುಡ್ಡು ಕೊಟ್ಟು ಹೆಂಗಾರ ಮಾಡ್ರಿಪ್ಪ, ನಮ್ಮ ಮುಖ್ಯಮಂತ್ರಿ ಬರತ್ತಾರ, ಖರ್ಗೆ ಅವ್ರು ಬರತ್ತಾರ, ಮಂದಿನ ಕರ್ಕೊಂಬರ್ರಿ, ದೊಡ್ಡ ಪ್ರಮಾಣದ ಕುಡಿಸ್ರಿ ಅಂತ ಪ್ರಯತ್ನ ನಡೆಸಿದ್ದಾರೆ. ನಮ್ಗೇನು ಪ್ರಯತ್ನ ಇಲ್ಲ, ಅವ್ರು ಒಂದು ಕಾಂಗ್ರೆಸ್ ಸಮಾವೇಶ ಮಾಡಿ ಜನರನ್ನ ಕೂಡಿಸಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಇವತ್ತು ನಡೀತಿರುವಂತ ಕಾರ್ಯಕ್ರಮ PMAY ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನೆ. ಆ ಹೆಸರೇ ಹೇಳುವಂಗ ಪ್ರೈಮ್ ಮಿನಿಸ್ಟರ್ ಏನು ಬಡವರಿಗೆ ಮನೆಗಳನ್ನ ಕಟ್ಟಬೇಕಂತ ದುಡ್ಡು ಕೊಟ್ಟಿದ್ದಾರೆ, ಅದ್ರ ಮೂಲಕ ಆಗ್ತಿರುವಂತ ಕಾರ್ಯಕ್ರಮ. 2015